ಹೇಗಿತ್ತು ನಿದ್ದೆ ಎಲ್ಲ ಸಿಕ್ಕಿದ್ಯಾ? ರಾಜ ಮಾಡಿದ್ದು ಮ್ಯಾಂಗ್ ಮೇಡ್ ಲೇಕ್ ನಂಗೆ ಗೊತ್ತಿಲ್ಲ. ನಾನು ಸ್ಟೋರಿ ಮಾಡಿ ಹೇಳಿದ್ದು ಒಂದು ಎಕ್ಸಾಂಪಲ್. ಇದು ಮಾಡುದು ಅನ್ಎಜುಕೇಟೆಡ್ ಪೀಪಲ್ ಅಂತ. ಇಲ್ಲಿ ನೋಡಿ, ಕೆಳಗೆ ನೋಡಿ, ಒಂದು ಹುಡುಗ ಹೆಸರಿದ್ದಾನೆ ಲತೀಫ್ ಅಂತ. ಅವನ ಸ್ವಂತ ಹೆಸರು ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅವನಿಗೆ. ನೋಡಿ, ಲತೀಫ್ LATHIEEF ಅಂತ. ಲತೀಫ್ ಅಲ್ಲ, ಲತೀಫ್ ಅಂತ. ಹೇಗೆ ಲತೀಫ್ ಅಂತ. ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುಸ್ತಫಾ ವಿಟ್ಲ. ಕರ್ನಾಟಕ ಸಫಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹಾಸನ ಜಿಲ್ಲೆಯ ಜಾವಗಲ್ ಎಂಬಂತಹ ಒಂದು ಪ್ರದೇಶದಲ್ಲಿದ್ದೇವೆ. ನಿನ್ನೆ ರಾತ್ರಿ ಊರಿಂದ ಬಂದು ಒಂದು 3 ಗಂಟೆ ಬೆಳಗಿನ ಜಾವ ರೀಚ್ ಆಗಿದ್ದೇವೆ. ಬಂದು ರೂಮ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡಿದ್ದೇವೆ. ಅದೇ ತರ ಇವತ್ತು ಇಲ್ಲಿ ಬಂದು ಕೆಲವೊಂದು ಸ್ಥಳಗಳೆಲ್ಲ ನಾವು ತೋರಿಸ್ತೇವೆ. ಪ್ರತ್ಯೇಕವಾಗಿ ನಮ್ಮ ಮುಸಲ್ಮಾನರ ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳ್ತಾರೆ, ಜಾವಗಲ್ ಕಲಂದರ್ ಶಾ ವಲಿಯುಲ್ಲಾ ಅಂತ ಹೇಳಿ. ಅದೇ ತರ ಪಕ್ಕದಲ್ಲಿ ಇಲ್ಲಿ ಕೆಲವೊಂದು ಪ್ರದೇಶಗಳಿವೆ, ಹಿಸ್ಟೋರಿಕಲ್ ಪ್ಲೇಸಸ್, ಅದು ಕೂಡ ತೋರಿಸ್ತೇವೆ. ನಮ್ ಜೊತೆ ಫ್ರೆಂಡ್ಸ್ ಇದ್ದಾರೆ, ಇಲ್ಲಿ ನೋಡಿ, ಕಂದಿದ್ದಾರೆ, ಸುಬೀರ್, ಅಲ್ವಿದ್. ಹಾಯ್, ಹೇಗಿತ್ತು ನಿದ್ದೆ ಎಲ್ಲ ಸಿಕ್ಕಿದ್ಯಾ? ನಾನೆಂತ ಮಾಡಿದ್ದು? ಓಕೆ, ಅವ್ರಿಗೆ ನಿದ್ದೆ ಎಲ್ಲ ಸಿಕ್ಲಿಲ್ಲ ಅಂತ. ಆದ್ರೂ ನೋಡೋಣ, ನೆಕ್ಸ್ಟ್ ವಿಜುವಲ್ ಎಲ್ಲ ತೋರಿಸ್ತೇವೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ತಲುಪಿ. ಇವತ್ತು ಇಲ್ಲಿಂದ ನಾವು ಕೆಲವೊಂದು ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೇವೆ. ಇದಾಗಿದೆ ನಾವು ತಗೊಂಡ ರೂಮ್. ನೋಡಿ ಯಾವ ತರ ಇದೆ ಅಂತ ಹೇಳಿ ರೂಮ್ಸ್ ಎಲ್ಲ. ಅರ್ಷದ್ ಏನಾಯ್ತು ಅಲ್ವಿದೆ? ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು, ಜಾವಗಲ್ ಹಮಾಮ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಕಡೆಯಲ್ಲಿ ಬಿಸಿ ನೀರು ರೂಮಲ್ಲೆಲ್ಲ ತುಂಬಾ ಕಡಿಮೆ ಸಿಗೋದು. ಆದ್ರಿಂದ ಇಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡಲಿಕ್ಕೆ ಒಂದು 20 ರೂಪಾಯಿ ಕೊಟ್ಟರಾಗುತ್ತೆ. ಇಲ್ಲಿ ವೆರೈಟೀಸ್ ಆಫ್ ಶಾಪ್ಸ್ ಎಲ್ಲ ಇದೆ ನೋಡಿ, ಬೇರೆ ಬೇರೆ ರಿಂಗು, ಅದೇ ತರ ಮಾಲೆಗಳು. ಬೈ ಸಬ್ ಕಿತ್ನ ಈಗ ಎಷ್ಟು ಇದು ಈ ರಿಂಗು? ನನ್ನ ಸೈಜ್ ಐದು, ನನ್ನ ಸೈಜು ಬರಲ್ವಾ? ಬರುತ್ತಲ್ಲ, ಎಷ್ಟು? 60. ಓಕೆ, 60 ರೂಪಾಯಿ. ಇದಾಗಿದೆ ಗೈಸ್ ಒಂದು ಎಂಟ್ರೆನ್ಸ್ ಅಂತ ಹೇಳಿದ್ರೆ. ಇದರಲ್ಲಿ ಅರಬಿಯಲ್ಲೂ, ಕನ್ನಡದಲ್ಲೂ, ಇಂಗ್ಲಿಷಲ್ಲೂ ಬರೆದಿದ್ದಾರೆ. ಅರಬಿ ಅಲ್ವಾ, ಉರ್ದಲ್ಲ? ಓಕೆ. ಅಲ್ಹಾಜ್ ಹುಜೂರ್ ಸೈಯದ್ ಮೊಹಮ್ಮದ್ ಕಲಂದರ್ ಶಾ ಪೀರಾನ್ ವಲಿಯುಲ್ಲಾ ಅಂತ ಹೇಳಿ ಹಾಕಿದ್ದಾರೆ ನೋಡಿ. ಇದಾಗಿದೆ ಒಂದು ಸಣ್ಣ ಪುಟ್ಟ ಒಂದು ಟೌನ್, ಜಾವಗಲ್ ಅಂತ ಹೇಳಿ. ಇಲ್ಲಿಗೆ ಕಲಂದರ್ ನಗರ ಅಂತ ಹೇಳ್ತಾರೆ. ಓಕೆ, ನೋಡಿ ಯಾವ ಥರ ಇದೆ ಅಂತ ಹೇಳಿ. ಅಲ್ಲಲ್ಲಿ ಅಂಗಡಿಗಳು, ಲಾಡ್ಜಿಂಗ್ಗಳು, ರೂಮು, ಹೋಟೆಲ್ಗಳು. ಇದಾಗಿದೆ ಜಾವಗಲ್ ಅಂತ ಹೇಳುವಂತಹ ಒಂದು ಪ್ರದೇಶ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಕಾಣುತ್ತಿರುವಂತಹ ಈ ದರ್ಗಾ, ಇದಾಗಿದೆ ಮುಸಲ್ಮಾನರು ಬರುವಂತಹ ಆಧ್ಯಾತ್ಮಿಕ ಕೇಂದ್ರ. ಇಲ್ಲಿರುವುದು ಬಾಬಾ ಕಲಂದರ್ ಶಾ ಪೀರ್ ವಲಿಯುಲ್ಲಾ ಅಂತ ಈ ಒಂದು ಊರಿನವರು ಹೇಳ್ತಾರೆ. ಇಲ್ಲಿ ಅಂತ ಹೇಳಿದರೆ ಇದೇ ಊರಿನವರಾದಂತಹ ಈ ಕಲಂದರ್ ಶಾ ಬಾಬಾ ಅಂತ ಹೇಳುವವರು ಇಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಮುಗಿಸಿ ಇಲ್ಲಿ ಪಕ್ಕದಲ್ಲಿ ಅವರ ಮನೆ ಕೂಡ ನಮಗೆ ನೋಡಲು ಸಾಧ್ಯವಾಗ್ತಾ ಇದೆ. ಈ ಕಾಣುತ್ತಿರುವ ಈ ಸುತ್ತ ಇರುವಂತಹ ಈ ಪರಿಸರ ನಿಮಗೆ ವಿಡಿಯೋದಲ್ಲಿ ಕಾಣಬಹುದು. ಈ ಪರಿಸರದಲ್ಲಿ ಆ ಕಡೆ ಇರುವುದಾಗಿದೆ ಒಂದು ಖಾನಾವಲಿ ಅಂತ ಹೇಳಿದರೆ, ಅಲ್ಲಿ ಎಲ್ಲರಿಗೂ ಉಚಿತವಾಗಿ
ಇನ್ನು ಇಲ್ಲಿ 1000ಕ್ಕಿಂತಲೂ ಹೆಚ್ಚು ಜನ ಬಂದರೂ ಕೂಡ ಉಚಿತವಾಗಿ ಎಲ್ರಿಗೂ ಅನ್ನವನ್ನು ನೀಡುವಂತಹ ಒಂದು ಕೇಂದ್ರವಾಗಿದೆ. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಒಂದೇ ಥರ ಬಂದು ಈ ಒಂದು ಸ್ಥಳದಲ್ಲಿ ಬಂದು ಇರ್ತಾರೆ. ಯಾಕಂತ ಹೇಳಿದರೆ ಒಬ್ಬೊಬ್ಬರ ಮನಸ್ಸಲ್ಲಿ ಅವರಿಗೆ ಮನಸ್ಸಿಗೆ ತೃಪ್ತಿ ಸಿಗುವಂತಹ ಒಂದು ಕಾರ್ಯವಾಗಿದೆ ಇದು. ಯಾವುದೇ ಧರ್ಮವಾಗಲಿ ಜಾತಿ ಆಗಲಿ ಅವರವರ ವಿಶ್ವಾಸಕ್ಕೆ ಅನುಗುಣವಾಗಿರೋದು. ನಮಗೆ ಯಾವುದರಲ್ಲಿ ವಿಶ್ವಾಸ ಇದೆ ಅಥವಾ ಯಾವುದರಲ್ಲಿ ಮನಸ್ಸಿಗೆ ಒಂದು ತೃಪ್ತಿ ಇದೆ ಅದಾಗಿದೆ ನಾವೆಲ್ಲರೂ ತಗೊಳ್ಳೋದು. ಈ ಒಂದು ಪ್ರದೇಶದಲ್ಲಿ ಈ ಕಾಣುತ್ತಿರುವಂತಹ ಈ ಒಂದು ದರ್ಗಾ ಆಗಿದೆ ಇದು. ಇಲ್ಲಾಗಿದೆ ಅವರು ಮರಣ ಹೊಂದಿ ಅವರ ನಾವು ಜಾರ ಅಂತ ಹೇಳ್ತೇವೆ ಅಥವಾ ಕಬರು ಅಂತ ಹೇಳ್ತೇವೆ, ದರ್ಗಾ ಇರುವಂತಹ ಒಂದು ಪ್ಲೇಸ್ ಆಗಿದೆ. ಈ ಸುತ್ತ ಕಾಣುತ್ತಿರುವುದೆಲ್ಲ ಈ ಒಂದು ಪರಿಸರದಲ್ಲಾಗಿದೆ. ಎಲ್ಲ ಪ್ರವಾಸಿಗರು ಅದೇ ಥರ ಸೂಫಿ ಸಂತರು ಬಂದು ನಿಲ್ಲುವಂತಹ ಒಂದು ಪ್ಲೇಸ್. ಒಂದು ಪ್ರದೇಶ ನೋಡಿ ಎಷ್ಟೊಂದು ಶಾಂತ ರೀತಿಯಲ್ಲಿ ಇದೆ ಅಂತ ಹೇಳಿ. ಫುಲ್ಲು ಹಸಿರಾಗಿ ಅಲ್ಲಲ್ಲಿ ಮಲ್ಕೊಂಡಿರ್ತಾರೆ. ಇಲ್ಲಿ ರಾತ್ರಿ ಸಮಯದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ನಿಮಗೆ ನೋಡ್ಬೋದು ಇದರಲ್ಲಿ ಅಲ್ಲಲ್ಲಿ ಮಲ್ಕೊಂಡಿರ್ತಾರೆ ಇವರು. ಇಲ್ಲಿನ ಒಂದು ಏನು ಪೀಸ್ಫುಲ್ ಆದಂತಹ ಒಂದು 2-3 ದಿವಸ ಅದನ್ನು ಅವರು ಆಸ್ವಾದಿಸಲು ಇಲ್ಲಿಗೆ ಬರ್ತಾರೆ. ಓಕೆ, ಅದು ಕಾಣುತ್ತಿರೋದಾಗಿದೆ ಈ ನಾನು ಹೇಳಿದ ಇಲ್ಲಿ ಇರುವಂತಹ ಈ ಒಂದು ಸೂಫಿ ಸಂತರ ಮನೆ. ಹೇಳಿದರೆ ಈ ಒಂದು ಪ್ರದೇಶಕ್ಕೆ ಬಂದ ನಂತರ ಇರುವಂತಹ ಒಂದು ಮನೆಯಾಗಿದೆ ಅದು. ಮತ್ತು ಇಲ್ಲಿ ಕಾಣುತ್ತಿರುವ ಈ ಒಂದು ಬೋರ್ಡ್ ನಾನು ಝೂಮ್ ಮಾಡಿ ತೋರಿಸಿ, ಇಲ್ಲಿ ನೇಮತ್ ಖಾನ ಅಂತ ಕಾಣುತ್ತಾ, ಲಂಗರ್ ಶರೀಫ್ ಅಂತೇಳಿ ನೇಮತ್ ಖಾನ ಉದ್ದದ ಇದೊಂದು ಆಡಿಟೋರಿಯಂ ಥರ ಇಲ್ಲಾಗಿದೆ. ಇಲ್ಲಿಗೆ ಬರುವ ಎಲ್ಲ ಯಾತ್ರಾರ್ಥಿಗಳಾಗಲಿ ಅಥವಾ ಭಕ್ತರಾಗಲಿ ಅವರಿಗಿರುವ ಉಚಿತ ಫುಡ್ ಉಚಿತವಾಗಿ ಈ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟದ ವ್ಯವಸ್ಥೆ ಇದೆ ಎಲ್ಲ ಸಮಯದಲ್ಲೂ. ಓಕೆ, ಎಲ್ಲ ಜಾತಿಯವರೆಗೂ ಎಲ್ಲ ಧರ್ಮದವ್ರಿಗೂ ಇಲ್ಲಿಗೆ ಬರ್ಬೋದು. ನಾವೀಗ ಹೋಗ್ತಾ ಇರೋದು ಈ ಒಂದು ಪ್ಲೇಸಿಗೆ ಆಗಿದೆ. ನಾನು ಹೇಳಿದಲ್ಲ ಅವರ ಮನೆ ಕಡೆ ಅಂತ ಹೇಳಿ. ಅದರೊಳಗಡೆ ವಿಡಿಯೋ ತೆಗಿಯೋಕ್ಕೆ ಬಿಡ್ತಾರಂತ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ. ಓಕೆ, ಇದಾಗಿದೆ ಅವರ ಮನೆ. ಅವರು ಇಲ್ಲಿ ಇದ್ದರು. ಜಾವಗಲ್ ಬಾಬಾ ಅವರ ತಂದೆ ತಾಯಿಯವರ ಸಮಾಧಿ ದರ್ಗಾ, ಅಮ್ಮಜಾನ್ ಬಾವಾಜಾನ್ ದರ್ಗಾ ಅಂತ ಹೇಳಿದೆ ನೋಡಿ. ಇದಲ್ಲಿ ಜಾವಗಲ್ ಟೌನಿಂದ ಸ್ವಲ್ಪ ಬ್ಯಾಕ್ ಸೈಡ್ ಬರಬೇಕು. ಇದಾಗಿದೆ ಅವರ ಒಂದು ದರ್ಗಾ. ಇಲ್ಲಿ ಪಕ್ಕದಲ್ಲಿ ನೋಡಿ ಬೇರೆ ಬೇರೆ ಕೆತ್ತನೆ ವಸ್ತುಗಳನ್ನು ಇಟ್ಟು ಮಾರ್ತಾ ಇದ್ದಾರೆ ನೋಡಿ. ಒಂದು ಹಳೆ ಕಾಲದ ಒಂದು ಈ ಥರ ಇದೆ. ಅಲ್ಲಿದೆ ಹಳೆಬೀಡು ಮತ್ತೆ ಬೇಲೂರು, ಹಳೆಬೀಡು, ಬೇಲೂರು. ಹೋಗಿದ್ಯಾ ಅದಕ್ಕಿಂತ ಮುಂಚೆ? ಮುಂಚೆ ಹೋಗಿದ್ದೇನೆ ನಾನು ಚಿಕ್ಕ ಇರುವಾಗ. ನೆನಪಿಲ್ಲ ಆಕ್ಚುಲಿ. ಅಲ್ಲಿದ್ದು ಹಿಸ್ಟ್ರಿ ಏನಾದ್ರೂ ಗೊತ್ತಿದ್ಯಾ? ಏನು ಗೊತ್ತಿಲ್ಲ. ಒಂದು ವಿಷಯ ಗೊತ್ತಿದೆ. ಎಂತ ಅದು 20 ರೂಪಾಯಿ ನೋಟಿದೆ ಅಲ್ಲ, ಅದರ ಗ್ರಾಫಿಕ್ಸ್ ಇದೆಲ್ಲ ಡಿಸೈನ್ ಅದಲ್ಲಿ ನೋಡೋಣ ಹೋಗಿ ಆ ತರ ಇದೆಯಾ ಅಂತ ಹೇಳಿ. ಸ್ವಲ್ಪ ಗೂಗಲ್ ಅಲ್ಲೆಲ್ಲ ಇದು ಮಾಡೋದು, ರಿಸರ್ಚ್ ಮಾಡಿ ಏನಂತ ಹೇಳಿ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಒಂದು ಹೇಳಿ ಕೊಡುವ. ಓಕೆ.
ಅಲ್ಲಿ ನಮ್ಗಿನ್ನು ದನ ಮಾರುವನ, ದನ ಮಾರುದಲ್ಲ ಮಾರ, ದನ ಸಾಕುವನ. ಸಾಕು ಸಾಕು. ತಪ್ಪಾಯ್ತು ಗೈಸ್, ದನವನ್ನು ಸಾಕುವ ಅಂತ ಹೇಳುದು ತಪ್ಪಿ ಮಾರುವ ಅಂತ ಹೇಳಿದ್ದು. We apologize. We apologize. We really apologize. ಕುರಿ ಮಾತ್ರ ಅಲ್ಲ, ನಮ್ಗೆ ದನ ಕೂಡ ಸಾಕುವುದು. ಹೈನುಗಾರಿಕೆ ಕೇಳಿಲ್ವಾ? ನಾವೆಲ್ಲ ಕೃಷಿಕರು. ಅಜುಬ ನಿಮ್ಮ ಮನೆಯಲ್ಲಿ ಉಂಟಾ ಕೃಷಿ? ಇವನೇ ಒಂದು ದನ ಅಲ್ಲ? ಇವನೇ ಒಂದು ದನ. ಮೊದ್ಲಿತ್ತ ದನ ಎಂತ ಇವನೇ ಒಂದು ದನ. ಯಾರು? ಇವನು ಜುಬ್ಬ. ಅವನು ಸಪುರಿ ದನ ಮಾರ. ಎಂತ ದನ ಅದು ಇದು ಕೊಡ್ಬೇಕು, ಪಚ್ಚ ಕೊಡ್ಬೇಕು. ಪಚ್ಚ ಪಚ್ಚ ಅಂದ್ರೆ ಗ್ರಾಸ್, ಹುಲ್ಲು ಮಾರ. ನಿನ್ಗೆ ಒಂದು ಕನ್ನಡ ಸಹ ಸರಿ ಬರುದಿಲ್ಲ. I've been thinking about myself today, thinking how I changed, how I really don't care if you are here or if you don't stay. Now I'm feeling those winter blues, but I don't wanna cry. Oh yeah. ಹಳೆಬೀಡಿಗೆ ಬಂದಿದ್ದೇವೆ ನಾವು ಇವಾಗ. ಹಳೆಬೀಡು ಅಂತ ಹೇಳಿದ್ರೆ ಹಿಸ್ಟೋರಿಕಲ್ ಪ್ಲೇಸ್. ಇದು ಆಕ್ಚುಲಿ ನಂದಿ ಸ್ಟ್ಯಾಚ್ಯೂ. ಇದು ಆಲ್ಮೋಸ್ಟ್ 11th ಸೆಂಚುರಿಯಲ್ಲಿ ಮಾಡಿದ್ದು ಸ್ಟ್ಯಾಚ್ಯೂ. ಇದು ಮೇ ಬಿ ಸಮ್ ರಾಜ. ಓಕೆ, ಹೊಯ್ಸಳ ಎಂಪೈರ್ ಇದು. ಹೊಯ್ಸಳ ಮಾತ್ರ. ಇದೇನು ಗೊತ್ತುಂಟ, ಇದು ಮಾಡಿದ್ದಲ್ಲ, ಇದು ಸರಿಯಲ್ಲ, ಇದು ತಪ್ಪು. ಆಕ್ಚುಲಿ ಇದು ನಮ್ಗೆ ಆಕ್ಚುಲಿ ಒಂದು ಹಿಸ್ಟೋರಿಕಲ್ ಸ್ಟ್ಯಾಚ್ಯೂ. ಅದಕ್ಕೆ ನಾವು ಇದು ಮಾಡಬೇಕು, ಏನು ರೆಸ್ಪೆಕ್ಟ್ ಮಾಡಬೇಕು, ಕೇರ್ ಮಾಡಬೇಕು. ಇದೆಲ್ಲ ಮಾಡಿದ್ದು ಸರಿಯಲ್ಲ. ಅದೇ ನೋಡಿ ಗೈಸ್, ನಮ್ಮ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಕರ್ನಾಟಕದ್ದು ಅಥವಾ ಭಾರತದ ಹಿಸ್ಟ್ರಿ ಅಂತ ಹೇಳ್ಬೋದು. ಈ ನಂದಿ ಒಂದು ಇಲ್ಲಿರುವ ಈ ಪರಿಸರದಲ್ಲಿರುವ ಈ ಟೆಂಪಲ್ನ ಹತ್ರ ಇರುವ ಈ ಒಂದು ನಂದಿ, ಇದರಲ್ಲಿ ನೋಡಿ ಯಾವ ತರ ಇದನ್ನು ಗಲೀಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಅವರವರ ಹೆಸರು ಈ ತರ ಸ್ಕ್ರಾಚ್ ಮಾಡಿದ್ದು, ಈ ತರ ಇದಕ್ಕಿರುವ ಇದು ಒಂದು ನಮ್ಮ ಏನಂತ ಹೇಳಿದ್ರೆ ಹಿಸ್ಟರಿಯನ್ನು ಅಥವಾ ನಮ್ಮ ಕುರುಹುಗಳು, ನಮ್ಮ ಮುಂದಿನ ತಲೆಮಾರುಗಳಿಗೆ ನಾವು ತೋರಿಸಬೇಕಾದಂತಹ ಕುರುಹುಗಳು, ಅದರ ನಾಶ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮವನ್ನು ನೋಡಿಲ್ಲ. ಇದೆಲ್ಲ ನಮ್ಮ ಹಳೆಯ ಕಾಲದವರು ನಮಗಾಗಿ ಕಟ್ಟಿಸಿಕೊಟ್ಟಂತಹ ಈ ಒಂದು ಪ್ಲೇಸ್ ಆಗಿದೆ. ನಾವು ಇದನ್ನು ಯಾವತ್ತೂ ಹಾಳು ಮಾಡಬಾರ್ದು. ಇಂತಹ ಸ್ಥಳಗಳಿಗೆ ಬಂದರೆ ಇದನ್ನು ಇಲ್ಲಿ ನೋಡಿ ಈ ಥರ ಗಲೀಜು ಮಾಡ್ಕೊಂಡಿರಬಾರ್ದು. ಇದು ಇಲ್ಲಿ ಅಂತಲ್ಲ, ಇನ್ನು ನಮ್ಮ ಮುಂದಿನ ಎಲ್ಲ ಟ್ರಿಪ್ ಆಗಲಿ ಟೂರಲ್ಲಾಗಲಿ ಇಂತಹ ಪ್ಲೇಸಿಗೆ ಬರುವಾಗ ಇದನ್ನು ನಾವು ನಾಶ ಮಾಡಲಿಕ್ಕೆ ಒಂದು ಬಗ್ಗೆ ದಯವಿಟ್ಟು ನೋಡಬೇಡಿ. ಹೇಳಿದ್ದು ಒಂದು ಎಕ್ಸಾಂಪಲ್. ಇದು ಮಾಡುದು ಅನ್ಎಜುಕೇಟೆಡ್ ಪೀಪಲ್ ಅಂತ. ಇಲ್ಲಿ ನೋಡಿ, ಕೆಳಗೆ ನೋಡಿ, ಒಂದು ಹುಡುಗ ಹೆಸರಿಟ್ಟಿದ್ದಾನೆ ಲತೀಫ್ ಅಂತ. ಅವನ ಸ್ವಂತ ಹೆಸರು ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅವನಿಗೆ. ನೋಡಿ, ಲತೀಫ್ LATHIEEF ಅಂತ. ಅದು ಲತೀಫ್ ಅಲ್ಲ, ಲತೀಫ್ ಆಗಿದೆ. ಹೇಗೆ ಲತೀಫ್ ಆಗಿದೆ. ಇದಾಗಿದೆ ಗೈಸ್ ಹಳೆಬೀಡಲ್ಲಿರುವಂತಹ ವಾಸ್ತುಶಿಲ್ಪಗಳು. ನಿಮಗೆ ನೋಡಿದರೆ ಕಾಣ್ಬೋದು. ಇಲ್ಲಿ ಕಾಣುತ್ತಿರುವಂತಹ ಪ್ರತಿಯೊಂದು ಇದು ಕೂಡ ಬೇರೆ ಬೇರೆ ಟೈಪಲ್ಲಿ ಇದೆ. ಇಲ್ಲಿ ಕಾಣುತ್ತಿರುವ ಈ ಆನೆಗಳ ಒಂದು ಕೌಂಟ್, ಈ ಬಾಟಮ್ ಅಲ್ಲಿ ಕೆಳಗಡೆ ಇದೆಯಲ್ಲ, ಈ ಆನೆಗಳಿಲ್ವ, ಇದು ಸರಿಸುಮಾರು 1000ಕ್ಕಿಂತಲೂ ಹೆಚ್ಚಿದೆ. ಬಟ್ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಇದೆ. ಇದಾಗಿದೆ ಇಲ್ಲಿದೊಂದು ಪ್ರತ್ಯೇಕತೆ ಅಂತ ಹೇಳಿದರೆ.
ಈ ವಾಸ್ತುಶಿಲ್ಪ ನಿಮ್ಗೆ ನೋಡ್ಬೋದು, ಇದು 11th ಸೆಂಚುರಿಯಲ್ಲಿ ಆದದ್ದು, 11ನೇ ಶತಮಾನದಲ್ಲಿ. 11ನೇ ಶತಮಾನ ಅಂತ ಹೇಳುವಾಗಲೇ ಇದು 21ನೇ ಶತಮಾನ ಅಂತ ಹೇಳಿದರೆ 10 ಶತಮಾನಗಳ ಹಿಂದೆ. ಆವಾಗಲೇ ಗೊತ್ತಾಗುತ್ತೆ ಎಷ್ಟೊಂದು ಸುಂದರವಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ಇವತ್ತಿನ ಥರ ಯಾವುದೇ ಒಂದು ಮಿಷನರಿಗಳು ಅಥವಾ ಬೇರೆ ಯಾವುದೇ ವಸ್ತುಗಳಿರಲಿಲ್ಲ, ಎಲ್ಲ ಕೈಯಿಂದ ಕೆತ್ತನೆ ಮಾಡಿದಾಗಿದೆ. ಇಲ್ಲಿ ಕಾಣಿದಿರುವ ಪ್ರತಿಯೊಂದು ವಾಸ್ತುಶಿಲ್ಪಗಳು ಕೂಡ ನೋಡಿ ಇದರ ಒಂದು ಚಂದ ಯಾವ ಥರ ಮಾಡಿದ್ದಾರೆ ಅಂತ. ಇದಾಗಿದೆ ಹಳೆಬೀಡು ಹೊಯ್ಸಲೇಶ್ವರ ಅವರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದು ಟೆಂಪಲ್. ಈ ಟೆಂಪಲ್ ಅಂತ ಹೇಳಿದರೆ ಹಿಸ್ಟೋರಿಕಲ್ ಆಗಿದೆ. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಈ ಒಂದು ಹಳೆಬೀಡು ಎಂಬಂತಹ ಈ ಒಂದು ಪ್ರದೇಶದಲ್ಲಿ ಇರುವಂತಹ ಅತಿ ಪುರಾಣವಾದಂತಹ ಪೌರಾಣಿಕವಾದಂತಹ ಈ ಒಂದು ಟೆಂಪಲ್ ಸುಮಾರು 11ನೇ ಶತಮಾನದಲ್ಲಿ ಹೊಯ್ಸಳ ಎಂಪೈರ್ನವರ ಆ ಒಂದು ಸಾಮ್ರಾಜ್ಯದ ಸಮಯದಲ್ಲಾಗಿದೆ ಇದರ ಒಂದು ಉಗಮ. ಇದರಲ್ಲಿ ಕಾಣುತ್ತಿರುವ ಪ್ರತಿಯೊಂದು ವಾಸ್ತುಶಿಲ್ಪಗಳು ಭಾರತದ ಕರೆನ್ಸಿಯಲ್ಲೂ ಕೂಡ ಇದರ ಒಂದು ಫೋಟೋದ ಭಾಗವಿದೆ. ಇಂಡಿಯನ್ ಸಂಸ್ಕೃತಿಗೆ ಅನುಗುಣವಾಗಿ ಅದಕ್ಕಿರುವಂತಹ ಒಂದು ವಾಸ್ತುಶಿಲ್ಪವಾಗಿದೆ ಇದರೊಳಗಡೆ ನಮಗೆ ಕಾಣಲು ಸಾಧ್ಯವಾಗ್ತಾ ಇರೋದು. ಬನ್ನಿ ನೋಡೋಣ ಯಾವ ತರ ಇದೆ ಇದರ ಒಂದು ಒಳಗಿರುವಂತಹ ಒಂದು ವಿಜುವಲ್ ಅಂತ ಹೇಳಿ. ಇದಾಗಿದೆ ಹೊಯ್ಸಲೇಶ್ವರ ದೇವಸ್ಥಾನ ಅಂತ ಹೇಳಿ. ಓಕೆ, ಇಲ್ಲಿರುವ ಒಂದು ವಾಸ್ತುಶಿಲ್ಪ ನೋಡ್ಬೋದು ನಿಮಗೆ ಯಾವ ತರ ಇದೆ ಅಂತ ಹೇಳಿ. ಇದಾಗಿದೆ ಹುಚ್ಚೇಶ್ವರ ದೇವಾಲಯ ಅಂತ ಹೇಳಿ ಒಡೆದ ರೀತಿಯಲ್ಲಿದೆ, ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಹುಚ್ಚೇಶ್ವರ ದೇವಾಲಯ ವಾಸ್ತುಶಿಲ್ಪಗಳಿಂದ ಕೂಡಿದಂತಹ ಒಂದು ದೇವಾಲಯ ಆಗಿದೆ. ಇಲ್ಲಿ ನೋಡಿ ಗೈಸ್, ಹುಚ್ಚೇಶ್ವರ ದೇವಾಲಯ. ಇಲ್ಲಿ ಕಾಣುತ್ತಿರುವಂತಹ ಈ ಒಂದು ವಾಸ್ತುಶಿಲ್ಪದ ಶೈಲಿ ನೋಡಿ, ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಕೆತ್ತನೆ ನಡೀತಾ ಇತ್ತು ವಾಸ್ತುಶಿಲ್ಪದ ಅಂತ ಹೇಳಿದರೆ, ಅದರೆಲ್ಲ ಪೀಸನ್ನು ತುಂಡನ್ನು ಇಟ್ಟು ಇಲ್ಲಿ ಇಷ್ಟು ಉತ್ತರದಲ್ಲಿದೆ. ನಮ್ಮ ದೇಶದ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ಸ್ಥಳದ ಒಂದು ಸಮೀಪವಾಗಿದ್ದೇವೆ ನಾವೆಲ್ಲರೂ ಇರುವುದು ಇವತ್ತು. ನದಿ ತೀರ ಪ್ರದೇಶ, ಕೆರೆ, ನದಿ ಅಲ್ಲ ಕೆರೆ ಅಂತ ಹೇಳ್ಬೋದು. ಮ್ಯಾನ್ ಮೇಡ್ ಅಂತ ಹೇಳಿದರೆ ಏನು, ಇಲ್ಲಿನ ಹಳೆಯ ರಾಜರು ಮಾಡಿದಂತಹ ಒಂದು ಕೆರೆ ಆಗಿದೆ. ಇದಾಗಿದೆ ಗೈಸ್ ಹಳೆಬೀಡು ಉದ್ಯಾನವನ ಹೇಳಿದರೆ ಗಾರ್ಡನ್ ಥರ ಇದೆ. ಇಲ್ಲಿ ಯಾವ ಥರ ಇದೆ ಅಂತ ನೋಡಿ. ಸುಡು ಬಿಸಿಲಿಗೆ ಒಳ್ಳೆಯ ತಂಪಾದ ಪ್ಲೇಸ್, ಉತ್ತಮದ ಗಾಳಿ ಎಲ್ಲ ಬರ್ತಾ ಇದೆ. ಅಲ್ಲಿ ಒಂದು ನದಿ ತೀರ ಇದೆ, ತೋರಿಸ್ತೇನೆ ನೋಡಿ. ಹೇಳು. ಇದು ಹಳೆಬೀಡು ಲೇಕ್, ಇಲ್ಲಿದ್ದ ರಾಜ ಮಾಡಿದ್ದು ಮ್ಯಾಂಗ್ ಮೇಡ್ ಲೇಕ್. ನಂಗೆ ಗೊತ್ತಿಲ್ಲ, ನಾನು ಸ್ಟೋರಿ ಮಾಡಿದ್ದು, ಮೇ ಬಿ ಆಗಿರ್ಬೇಕು. ಬನ್ನಿ ಗೈಸ್, have a look. You can speak English also. Okay, brother. Okay, what is this? I will try my best, okay? Okay. Tell me about this lake. This is the lake done by our local Maharaja. And I don't This know 11th century Hoysala's empire. I'm sorry, brother. I'm like weak in history. So I have to How research do you about this feel? one. How do you feel I in feel this very place? peace, but Then something which is irritating me is sunlight.
It's very hot now. Yeah, okay. So What about this? So I think I have to go on 33. It's a destroyed temple. I don't know whether maybe it's like Wayanad landslide, same like Halebidu landslide. No man, this is not a landslide. I'm not sure. Okay, you can just check Google. I will go for it. Work now, later on. Okay, bye bye. Right now I'm busy with this. What to say? Watch some view. Watch some view. Enjoy the view. Yeah. YouTube view. Guys, please subscribe and like. ಓಕೆ, ಬೇಲೂರಿಂದ ಬಂದು ಇವಾಗ ಬನ್ಕಲ್ ಅಂತ ಹೇಳಿ ಒಂದು ಪ್ಲೇಸ್ ಅಲ್ಲಿ ನಿಲ್ಲಿಸಿದ್ದೇವೆ ಊಟ ಮಾಡುವ ಅಂತ ಹೇಳಿ. ಇಲ್ಲಿ ಯಾವ್ದೋ ಮೀನು ಊಟ ಇದೆಯಂತೆ, ಸಖತ್ತಾಗಿದೆ ಅಂತ ಹೇಳಿದ್ರು. ಹಾಗೆ ಊಟ ಮಾಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಅಲ್ವಿ ಇದೆ, ಫುಲ್ ನಿದ್ದೆ ಮಾಡಿ. ಅಲ್ಲಿದೆ ನಿದ್ದೆ, ಅಲ್ಲಿದೆ ನಿದ್ದೆ ಆಗಿತ್ತಾ? ನಿದ್ರೆ ಎಲ್ಲಿಗೆ ನಿದ್ರೆ ಬರುವಾಗ ಸ್ಟಾಪ್ ಮಾಡಿ ಹೋಗು ಅಂತ ಹೇಳ್ತಾನೆ. ಓಕೆ ಓಕೆ ಓಕೆ, ನೋಡುವ ಊಟ ಮಾಡುವಲ್ಲ. ಎಲ್ಲಿದು? KM ರೋಡ್ ಬನಕಲ್. ಬಂದಿದೆಯಾ ಈಗ ಮುಂಚೆ? ಮೇ ಬಿ ಬಂದಿರ್ಬೇಕು, ಗೊತ್ತಿಲ್ಲ. ಇಲ್ಲಿ ನೋಡಿ ಕರಾರ ಎಂತದ್ದು ಓದು? ಕಾರಾರ ಸ್ವಾಮಿ ಬಸ್ ನಿಲ್ದಾಣ ಬನ್ಕಲ್. ಕರಾರ ಅಂತ ಹೇಳು, ಕರಾರ. ಏನಿರ್ಲಿ. ಅಲ್ಲೋಗಿ ಊಟ ಎಲ್ಲ ಮಾಡಿ ಬಂದಾಯ್ತು ನಮ್ದು ಬನ್ಕಲ್ ಅಲ್ಲಿ. ಸೊ ಅಲ್ಲಿಂದೆಲ್ಲ ಮುಗಿಯಿತು ನಮ್ದು ಊಟ ಮಾಡಿ. ನಾವು ಊರಿಗೆ ಹೋಗ್ತಾ ಇದ್ದೇವೆ ನಾವು. ಇನ್ನು ಏನಿದ್ರು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿದು ಈ ಒಂದು ವಿಡಿಯೋ ಹೇಗಾಗಿದೆ, ಏನಾದರೂ ಸೇರಿಸ್ಬೇಕಾ ಅಥವಾ ಏನು ಅಪ್ಡೇಟ್ ಮಾಡಬೇಕು ಏನಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಈ ಒಂದು ಚಾನೆಲ್ಗೆ ಬರುತ್ತಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಲುಪಿಸಿ. ಓಕೆ, ಬಾಯ್ ಬಾಯ್.